ಬಾಟ್ಲಿ ಹಿಡ್ಕೊಂಡು ಬಾರಲ್ಲೆಲ್ಲ ಕುಡಿಯೋದು, ಅಲ್ಲಿ ಚಿಕನ್ ಅಂಗಡಿ ಅಲ್ಲಿರೋದು ಅಲ್ಲಿವರೆಗೂ ಹೋಗಿದ್ದಾನೆ, ಮತ್ತೆ ವಾಪಸ್ ಬಂದಿದ್ದಾನೆ. ನೀವೇ ಹೆಂಡತಿಗೆಲ್ಲ ಗಲಾಟೆನಾ? ನನ್ನ ಹತ್ರ ಇಲ್ಲಿ ಮನೆಗಳ ಎಲ್ಲೋಗಳ ಕುಡಿತದ ಚಟಕ್ಕೆ ಒಮ್ಮೆ ಬಿದ್ರೆ ಸಾಕು, ಅದು ವಸತಿ ಪ್ರದೇಶ ಇರ್ಲಿ, ಮಾರುಕಟ್ಟೆ ಇರ್ಲಿ, ಎಲ್ಲಂದ್ರಲ್ಲಿ ಕುಡಿತಾರೆ. ಇನ್ನು ಆ ಒಂದು ಕುಡಿತದ ನೆಶೆಯಲ್ಲಿ ಮೈ ಮೇಲೆ ಪ್ರಜ್ಞೆಯೇ ಇರೋದಿಲ್ಲ, ಬಾಯಿಂದ ಯಾವ ರೀತಿಯಾದಂತಹ ಮಾತುಗಳು ಬರುತ್ತೆ ಅದಕ್ಕೂ ಕೂಡ ಲಗಾಮ್ ಇರೋದಿಲ್ಲ. ಹೀಗೆ ಕ್ಷುಲ್ಲಕ ಕಾರಣಕ್ಕೆ ಬೆಂಗಳೂರು ಹೊರವಲಯ ಆನೇಕಲ್ ಪಟ್ಟಣದ ಮಾರುತಿ ಬಾರ್ ಅಂಡ್ ರೆಸ್ಟೋರೆಂಟ್ ನಲ್ಲಿ ಬಡದಾಡ್ಕೊಂಡಿದ್ದಾರೆ. ಓರ್ವ ಮನುಷ್ಯನಿಗೆ ಬಾಟ್ಲಿಯಿಂದ ಹೊಡೆದಿದ್ದಕ್ಕೆ ಇಡೀ ದೇಹ ಎಲ್ಲವೂ ಕೂಡ ರಕ್ತ ಸಿಕ್ತವಾಗಿತ್ತು. ಇನ್ನು ಆ ಮನುಷ್ಯ ಆ ಒಂದು ರಕ್ತವನ್ನ ಸುರಿಸ್ಕೊಂಡು ರಸ್ತೆ ಮಧ್ಯದಲ್ಲೇ ನಡ್ಕೊಂಡು ಹೋಗ್ತಾ ಇದ್ರೆ ನೋಡಿದಂತವರು ಗಾಬರಿಗೆ ಒಳಗಾಗಿದ್ದರು. ತಲೆ ಮತ್ತು ಮುಖಕ್ಕೆ ಗಂಭೀರವಾದಂತಹ ಗಾಯಗಳಾಗಿದೆ. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದಂತ ಆನೇಕಲ್ ಪೊಲೀಸ್ನವರು ಕಾಟಾಚಾರಕ್ಕೆ ಈ ಒಂದು ಪ್ರಕರಣವನ್ನ ನೋಡ್ತಿದ್ದಾರೆ ಮತ್ತು ಆ ವ್ಯಕ್ತಿಯನ್ನ ಸರ್ಕಾರಿ ಆಸ್ಪತ್ರೆಗೆ ತೆಗೆದುಕೊಂಡೋಗಿ ಚಿಕಿತ್ಸೆಯನ್ನ ಕೊಡಿಸಿ ಕಳಿಸಿದ್ದಾರೆ. ಅವನು ಆಚಾರ್ಯ ಸೇವನ್ಕನ್ನೇ ಇವೆಲ್ಲ ಆಗಿರೋದು. ಆಚಾರ್ಯ ಸೇವನ್ಕ ನಮ್ಮ ಮೇಲಿನಕ ಇದೆಲ್ಲ ಆಗಿರೋದು. ಹೊಡೆದಿದ್ದಾರೋ ಅಣ್ಣ ಹೊಡೆದವರು ಅವನ ಆಚಾರ್ಯ ಸೇವನೆ ರಕ್ಷೆ ಹೊಡ್ಸಿರೋದು. ಗಲಾಟೆ ಆಗಿತ್ತು, ಇದಾಗಿತ್ತು, ನಮ್ಮ ಸುತ್ತಾರನೇ ಕಿತ್ತೋಗ್ಬಿಡ್ತಾವ ಅವನಿಂಗ. ಆನೇಕಲ್ನಲ್ಲಿ ಹುಡುಕರ ಹಾವಳಿ, ಹಾಗೆಯೇ ಗಾಂಜಾ ಹಾವಳಿ ಕೂಡ ಹೆಚ್ಚಾಗಿದೆ. ಜನಸಾಮಾನ್ಯ ಓಡಾಡೋದಕ್ಕೆ ಆನೇಕಲ್ ಪಟ್ಟಣದಲ್ಲಿ ಭಯಪಡುವಂತ ಪರಿಸ್ಥಿತಿ ಬಂದೊದಗಿದೆ. ಇನ್ನು ಅಬಕಾರಿ ಇಲಾಖೆಯವರಿಗಂತೂ ಅದರ ಪರಿವೇ ಇರೋದಿಲ್ಲ. ಹೆಜ್ಜೆಗೂ ಬೇಕಿದ್ರೆ ಲೈಸೆನ್ಸ್ಗಳನ್ನು ಕೊಡ್ತಾರೆ. ಅವರಿಗೆ ತೆರಿಗೆ ಬರಬೇಕು, ಮಾಮೂಲಿ ಬರಬೇಕು, ಮತ್ತು ಸರ್ಕಾರಗಳಿಗೆ ಕೂಡ ತೆರಿಗೆ ಹೋಗಬೇಕು. ಅವರಿಗೆ ಯಾವ ವಸತಿ ಪ್ರದೇಶದಲ್ಲಿ ಏನಾದ್ರೆ ಅವ್ರಿಗೆ ಏನಂತೆ, ಅವ್ರಿಗೆ ದುಡ್ಡು ಬಂದ್ರೆ ಸಾಕು. ಇನ್ನು ಬಾರ್ ಮಾಲೀಕರಿಗೆ ಅವರಿಗೆ ಹಣ ಬಂದ್ರೆ ಸಾಕು, ಎಲ್ಲಿ ಬೇಕಾದ್ರೂ ಬಾರ್ಗಳನ್ನ ತೆರೀತಾರೆ. ಈ ರೀತಿ ಬಡದಾಡ್ಕೊಳ್ಳುವಂತ ಘಟನೆಗಳಿಂದ ಜನಸಾಮಾನ್ಯನೇ ಮಾತ್ರವೇ ಇಕ್ಕಟ್ಟಿಗೆ ಸಿಲುಕುವಂಥದ್ದು. ಈಗಿನ ಸರ್ಕಾರಿ ಇಲಾಖೆಯನ್ನು ಒಂದಷ್ಟು ಕಠಿಣವಾದಂತಹ ಕ್ರಮಗಳನ್ನು ತೆಗೆದುಕೊಂಡು ಬಾರ್ಗಳನ್ನ ಹಿಡಿತಕ್ಕೆ ತೆಗೆದುಕೊಳ್ತಾರೆ. ಸರ್ಕಾರಗಳು ಇವುಗಳ ಮೇಲೆ ಒಂದಷ್ಟು ಹಿಡಿತಕ್ಕೆ ಸಾಧಿಸುತ್ತಾರೆ ಅನ್ನುವಂಥದ್ದು ಕಾಲವೇ ನಿರ್ಧರಿಸಲಿದೆ. ಬಾಟ್ಲಿ ಹಿಡ್ಕೊಂಡು ಬಾರಲ್ಲೆಲ್ಲ ಕುಡಿಯೋದು, ಅಲ್ಲಿ ಚಿಕನ್ ಅಂಗಡಿ ಅಲ್ಲಿರೋದು ಅಲ್ಲಿವರೆಗೂ ಹೋಗಿದ್ದಾನೆ, ಮತ್ತೆ ವಾಪಸ್ ಬಂದಿದ್ದಾನೆ. ಒಂದ್ 18 ವರ್ಷ 17 ವರ್ಷ ಆಗಿದೆ. ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಯಾರು ಓಡಾಡಕ್ ಆಗ್ತೈತಿ ಇಲ್ಲಿ? ನೀವ್ ಹೇಳ್ಕೊಬೇಕಷ್ಟೇ. ಲೇಡೀಸ್ ಓಡಾಡ್ತಾರೆ ಅಂತ ಯಾರು ಓಡಾಡಕ್ ಆಗಲ್ಲ ಇಲ್ಲಿ. ಎಲ್ಲ ಮನಾಪಲ್ಲಿ ಆಗೈತಿ ಇಲ್ಲಿ. ಯಾರು ಇದ್ರೆ ಏನಾದ್ರು ಆಗ್ಲಿ ಒಂದ್ ಹದ್ದು ಇರ್ಬೇಕು, ಒಂದ್ ಲಿಮಿಟ್ ಇರ್ಬೇಕು. ಅದನ್ನ ತಗೋ, ಅವ್ರ ಹತ್ರ ಬೈಕ್ ತಗೊಳ್ಳಿ, ಸರ್ ಹತ್ರ ಒಂದು ಬೈಕ್. ಮನೆಯಲ್ಲೂ ಹೆಂಡತಿ ಮಕ್ಳಿದ್ದಾರಪ್ಪ, ನಾವೇನ್ ಓಡಾಡೋದು ಬೇಡವಾ? ಬಾರಲ್ಲಿ ಕುಡಿಲಿ, ನಾವು ಬೇಡ ಅನ್ನಲ್ಲ. ಬಾರ್ ಸರ್ಕಾರನೇ ಕೊಟ್ಟವ್ರೆ. ಇಲ್ಲಿ ಬಾರ್ ಇಂದ ಆಚೆ ಬಂದು ಕುಡಿತಾರಲ್ಲ, ಎಲ್ಲಿ ಕುಡಿತಾರೆ ಸರ್? ಬಾರಿಂದ ಹೊರಗಡೆ ರೋಡಲ್ಲೇ ಕುಡಿತಾರ್ರಿ. ಬಾಟ್ಲಿ ಹಿಡ್ಕೊಂಡು ಅಲ್ಲಿವರೆಗೂ ಹೋಗ್ತಾರೆ, ತಿರ್ಗಾ ಮತ್ತೆ ಬರ್ತಾರೆ. ಯಾರು ಹೇಳೋಣ ನಾವು? ಅಲ್ಲ, ಇಲ್ಲಿ ಬಾರ್ ಒಳಗಡೆ ಕುಡಿಬೇಕು, ಇಲ್ಲಿ ರೋಡ್ ಬಂದು ಕುಡಿತಾರೆ. ಯಾರು ಹೇಳೋಣಪ್ಪ ನಾವು? ಅಲ್ಲ, ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ರೆ ನಡೀತೈತಾ? ಬರ್ತಾರೆ, 1-2-3 ದಿನ ಇದು ಹೇಳ್ತಾರೆ, ಸಮಾಧಾನ ಮಾಡ್ತಾರೆ. 1-2-3 ದಿನ ಕಂಡೀಷನ್ ಆಗಿರ್ತೈತೆ. ಯಾವ ತರ ಬಾರ್ ನಡಿಬೇಕು ಆ ತರ ನಡೀತೈತೆ. 4ನೇ ದಿವಸಕ್ಕೆ ಮಾಮೂಲಿ. ಅಬ್ಕಾರಿ ಇಲಾಖೆ ಅವರೆಲ್ಲ ಒಂದೇ ತಾನೇ ರೀ. ಅಬ್ಕಾರಿ ಇಲಾಖೆ ಆದ್ರೆ ಏನ್ ಮೇಲಿನಿಂದ ಬಂದವ್ರ? ಅವರೆಲ್ಲ ಒಂದೇ. ಲೇಡೀಸ್ ಮಕ್ಳು ಹೆಂಗ್ ಸರ್ ಓಡಾಡೋದು ಈ ರಸ್ತೆಯಲ್ಲಿ? ನೀವ್ ಹೇಳ್ಬೇಕು, ಓಡಾಡ್ಬೇಕಂತ ಓಡಾಡಕ್ ಆಗಲ್ಲ ರೀ. ರೋಡ್ಗೆ ಬರಲ್ಲ, ಬಿಟ್ಟು ದೂರ ಆದ್ರೂ ಬೇರೆ ಕಡೆ ಹೋಗ್ಬೇಕು. ಇವತ್ತು ಘಟನೆ ಏನಾಯ್ತು ಸರ್? ಇವತ್ತು ಘಟನೆ ಏನಾಯ್ತು ಗೊತ್ತಿಲ್ಲ. ನಾನು ಮನೆ ಒಳಗಡೆ ಇದ್ದೆ. ಒಳಗಡೆ ಅವ್ರವರೇ ಕಿತ್ತಾಡ್ಕೊಂಡವ್ರೆ. ಕುಡಿಯಕ್ ಬಂದವರು ಅವ್ರವರೇ ಕಿತ್ತಾಡ್ಕೊಂಡವ್ರೆ. ಫುಲ್ ಏಟಾಗಿದೆ, ಸುಮಾರು ಏಟಾಗಿದೆ. ಗಲಾಟೆಗಳು ನಡೀತಾ ಇರ್ತದೆ ಬಾರ್ಗಳ ಹತ್ರ. ಕಾಮನ್. ಟೈಟ್ ಆಗೋದು, ಏನು ಹೊಸ ಕತೆ ಅಲ್ಲ. ಏನ್ ಕೇಳ್ಕೊತೀರಿ ಸರ್ ನೀವು ಪೊಲೀಸವ್ರನ್ನ ಮತ್ತೆ ಅಬ್ಕಾರಿ ಅವ್ರನ್ನ? ಏನ್ ಕೇಳ್ಕೊತೀರಿ? ಏನು ಕೇಳ್ಕೊಳಲ್ಲ ನಾವು. ಕೇಳ್ಕೊಂಡ್ರು ಪ್ರಯೋಜನ ಇಲ್ಲ. ನಾವೇನು ಕೇಳ್ಕೊಳಲ್ಲ. ಏನ್ ಕೇಳ್ಕೊಂಡ್ರೆ ಏನಾಗುತ್ತೆ? ಏನು ಆಗಲ್ಲ. ಏನು ಅವ್ರ ಜೊತೆ ಬಾರ್ ರೋಗದ ಶಾಮಿಲ್ ಆಗಿದಾರ? ಸ್ವಲ್ಪ ಇದು ಜಾಸ್ತಿ ಆಗುತ್ತೆ. ಅಲ್ಲ, ಏನ್ ಜಾಸ್ತಿ ಆಗುತ್ತೆ? ಇದ್ರ ರೇಟ್ ಜಾಸ್ತಿ ಆಗುತ್ತೆ. ಏನ್ ರೇಟ್? ಸಮಥಿಂಗ್ ರೇಟ್ ಜಾಸ್ತಿ ಆಗುತ್ತೆ. ಅಂದ್ರೆ ಅವರು ಜನ ಹೋದಷ್ಟು ಅಷ್ಟೇ. ಅದಕ್ಕಿಂತ ಇನ್ನೇನ್ರಿ ಆಗೋತೈತೆ? ಏನು ಆಗಲ್ಲ. ಇದು ನಮ್ಮ ಇಂಡಿಯಾ. ಇದು ಪ್ರಯೋಜನ ಏನೂ ಆಗಲ್ಲ. ಏನೂ ಆಗಲ್ಲ. ಕಾನೂನಲ್ಲಿ ಏನೂ ಆಗಲ್ಲ. ಹೆಂಗೆ ಸರ್ ಮತ್ತೆ ಇಂಥ ಸಾರ್ವಜನಿಕರು ಓಡಾಡೋದು? ಈಗ ಸಾರ್ವಜನಿಕರು ಹೆಂಗ್ ಸರ್ ಈ ತರ ಸಮಸ್ಯೆಗಳು? ಕಷ್ಟನೇ. ಕುಡಿದ್ಬಿಟ್ಟು ಬಂದು ಪಾಪ ರೋಡಲ್ಲಿ ಹೋಗ್ತಾ ಇರ್ತಾರೆ, ಹೊಡೆದ್ಬಿಟ್ರೆ ಏನ್ ಮಾಡೋದು? ಅನುಭವಿಸ್ತೇವೆ. ಸಾರ್ವಜನಿಕರು ತೊಂದರೆ. ಹೌದು.
ನೀನೇನಕ್ಕೆ ಬಂದೆ ರೋಡ್ಗೆ ಅಂತಾರೆ. ಹಾ. ಏಟ್ ತಿಂದವನಿಗೆ ನೀನೇನಕ್ಕಪ್ಪ ಬರಕ್ಕೆ ಬಂದೆ ರೋಡ್ಗೆ ಅಂತಾರೆ. ಹಂಗಿರೋದು ಸಮಸ್ಯೆ. ಸಮಸ್ಯೆ